ಸೊ ಗೈಸ್, ಟೆಲಿಕಾಂ ಕಂಪನಿಗಳು ಏರ್ಟೆಲ್ ಆಗಿರ್ಬೋದು, ಜಿಯೋ ಆಗಿರ್ಬೋದು, ಅಥವಾ ವಿ ಐ ಆಗಿರ್ಬೋದು, ಟ್ರೈಗೆ ಆದೇಶಿಗೆ ಡೋಂಟ್ ಕೇರ್ ಅಂತ ಇದೆ. ಯಾಕೆ ಯಾವ ರೀತಿ ಡೋಂಟ್ ಕೇರ್ ಅಂತ ಇದೆ ಅಂತಂದ್ರೆ, ಟ್ರೈ ಅಂದ್ರೆ ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಇದೆ. ಈ ಎಲ್ಲ ಟೆಲಿಕಾಂ ಕಂಪನಿಗಳನ್ನ ಮ್ಯಾನೇಜ್ ಮಾಡುವಂತ ಒಂದು ಡಿಪಾರ್ಟ್ಮೆಂಟ್ ಗೌರ್ಮೆಂಟ್. ಸೊ ಅದು ರೀಸೆಂಟ್ ಆಗಿ ಒಂದು ಆದೇಶನ ಹೊರಡಿಸಿತ್ತು. ಅದೇನು ಅಂತಂದ್ರೆ, ಲೈಕ್ ಯಾರು ಡಾಟಾ ಯೂಸ್ ಮಾಡಲ್ವೋ ಅವರಿಗೆ ಓನ್ಲಿ ವಾಯ್ಸ್ ಪ್ಲಾನ್ಸ್ ಏನಿದೆ ಅದನ್ನ ಬಿಡುಗಡೆ ಮಾಡಿ. ಅಂದ್ರೆ ಲೈಕ್ ಒಂದು ರೀಚಾರ್ಜ್ ಪ್ಲಾನ್ ವಿಚ್ ಇಸ್ ಯಾರು ಡಾಟಾ ಯೂಸ್ ಮಾಡೋದಿಲ್ವೋ ಅವರಿಗೆ SMS ಮತ್ತು ಓನ್ಲಿ ವಾಯ್ಸ್ ಕಾಲ್ ಪ್ಲಾನ್ಸ್ಗೆ ನೀವು ಒಂದು ರೀಚಾರ್ಜ್ ಪ್ಲಾನ್ ನ 1 ಅಥವಾ 2 ಪ್ಲಾನ್ ಅನ್ನ ನೀವು ಬಿಡಬೇಕಾಗತ್ತೆ ಅನ್ನೋದನ್ನ ಆದೇಶ ಮಾಡಿತ್ತು. ಸೊ ಇವಾಗ ಕಂಪನಿಗಳು ಏನ್ ಮಾಡಿದೆ ಅಂತಂದ್ರೆ ಎಷ್ಟು ತಲೆ ಓಡಿಸಿದೆ ನೋಡಿ. ಸುಮಾರು ನೀವು ಇದರಲ್ಲಿ ನೋಡಬಹುದು, ಇದು ಜಿಯೋ ಅಪ್ಲಿಕೇಶನ್. ಸೊ ಇದರಲ್ಲಿ ಏನಂತಂದ್ರೆ, ನೀವು ಲಾಸ್ಟ್ ಅಲ್ಲಿ ಈ ತರ ಸ್ಕ್ರಾಲ್ ಮಾಡಿದ್ರೆ ಇಲ್ಲಿ ನೋಡಬಹುದು ವಾಯ್ಸ್ ಓನ್ಲಿ ಅಂತ ಇದೆ. ವಾಯ್ಸ್ ಓನ್ಲಿದಲ್ಲಿ ಇದರಲ್ಲಿ ನೋಡಬಹುದು 2 ಪ್ಲಾನ್ಸ್ ಅನ್ನ ಕೊಟ್ಟಿದ್ದಾರೆ ವಾಯ್ಸ್ ಓನ್ಲಿಗೆ. ಸೊ ಒಂದು 1748 ಅಂತೆ, ಇನ್ನೊಂದು 448 ಅಂತೆ. ಲೆಟ್ಸ್ ಸಿ ಏನಿದೆ ಇದರಲ್ಲಿ, ಏನು ಕೊಟ್ಟಿದ್ದಾನೆ. ಸೊ ನಾವು 1748 ನೀವು ಕ್ಲಿಕ್ ಮಾಡಿ ನೋಡಿದಾಗ 336 ಡೇಸ್ ವ್ಯಾಲಿಡಿಟಿ ಇದೆ ಇದಕ್ಕೆ. 336 ಡೇ ವ್ಯಾಲಿಡಿಟಿ. ಆಮೇಲೆ ವಾಯ್ಸ್ ಅನ್ಲಿಮಿಟೆಡ್ ಇದೆ. SMS 3600 SMS ಇದೆ, ರೈಟ್. ಸೊ ಇದನ್ನಂತೂ ಯಾರು ಮಾಡ್ಕೊಳ್ಳೋದಿಲ್ಲ. ಕೇವಲ ವಾಯ್ಸ್ ಕಾಲ್ ಬೇಕಂದ್ರೆ ಇದನ್ನು ಯಾರು ಮಾಡೋದಿಲ್ಲ. ಆಮೇಲೆ ಅದಾದಮೇಲೆ 448 ಕೊಟ್ಟಿದ್ದಾನೆ 84 ದಿವಸಕ್ಕೋಸ್ಕರ. ಅದರಲ್ಲಿ ಏನಿದೆ ನೋಡಿ, ಪ್ಯಾಕ್ ವ್ಯಾಲಿಡಿಟಿ 84 ದಿವಸ ವ್ಯಾಲಿಡಿಟಿ ಇದೆ. ಆಮೇಲೆ ವಾಯ್ಸ್ ಬಂದ್ಬಿಟ್ಟು ಅನ್ಲಿಮಿಟೆಡ್ ಇದೆ. ಆಮೇಲೆ SMS 1000 SMS ಇದೆ. ಅದು ಡೈಲಿ 100 ಅಲ್ಲ, 1000 SMS ಇದೆ. ಅನ್ಲಿಮಿಟೆಡ್ ವಾಯ್ಸ್ ಕಾಲ್ಸ್ಗೆ 84 ದಿವಸ 448. ಸೊ 448 ಕೊಟ್ಬಿಟ್ಟು ವಾಯ್ಸ್ ಕಾಲ್ ತೊಗೊಳ್ಳೋದು ಅಂದರೆ ಇದರಲ್ಲಿ ಕೇವಲ ಮೊದಲು ಏನಿತ್ತು ಅಂತಂದರೆ ನಿಮಗೆ 1.5 GB ಅಥವಾ 2 GB ಡಾಟಾ ಕೂಡ ಇದರಲ್ಲಿ ಸಿಗ್ತಾಯಿತ್ತು. ಸೊ ಇವಾಗ ಏನು ಮಾಡಿದ್ದಾರೆ ಅಂತಂದರೆ, ಕೇವಲ ಅದನ್ನು ಡಾಟಾ ರಿಮೂವ್ ಮಾಡಿಬಿಟ್ಟಿದ್ದಾರೆ ಅವರು. ಎಷ್ಟು ಹುಷಾರಿದ್ದಾರೆ ಅಂತಂದರೆ, ಕೇವಲ ಇದರಲ್ಲಿ 1.5 GB ಅಥವಾ 2 GB ಡಾಟಾ ಅಂತ ಬರ್ತಾಯಿತ್ತು ಮಧ್ಯದಲ್ಲಿ. ಅದನ್ನು ಡಾಟಾ ತೆಗೆದುಬಿಟ್ಟು ಪ್ಲ್ಯಾನ್ ಪ್ರೈಸಲ್ಲಿ ಅಷ್ಟೇ ಇಟ್ಬಿಟ್ಟು ಏನು ಮಾಡಿದ್ದಾರೆ ಅಂದರೆ 84 ದಿವಸ ಡೇ ವ್ಯಾಲಿಡಿಟಿ ಕೊಟ್ಟಿದ್ದಾರೆ. ಆಮೇಲೆ ವಾಯ್ಸ್ ಕಾಲ್ ಅನ್ಲಿಮಿಟೆಡ್ ಅಂತ ಒಂದು ಇದನ್ನು ಪ್ಲ್ಯಾನನ್ನು ಲಾಂಚ್ ಮಾಡಿದ್ದಾರೆ. ಅಂದರೆ ಪ್ಲ್ಯಾನ್ ಲಾಂಚ್ ಮಾಡೋಕ್ಕೇನಿದೆ ಅದೇ ಹಳೆ ಪ್ಲ್ಯಾನಲ್ಲಿ ಕೇವಲ ಡಾಟಾ ಮಾತ್ರ ರಿಮೂವ್ ಮಾಡಿದ್ದಾರೆ ಅಷ್ಟೇ, ಹಾಗೆ ಇಟ್ಬಿಟ್ಟಿದ್ದಾರೆ. ಸೊ ಈ ರೀತಿ ಆಗುತ್ತೆ ನೋಡಿ. ನೀವು ಟ್ರೈಗೆ ಯಾವುದೇ ಬೆಲೆ ಇಲ್ಲ, ಡೋಂಟ್ ಕೇರ್. ಅಂದರೆ ಟ್ರೈಗೆ ಒಂದು ಕಾಸಿನ ಒಂದು ನಯಾ ಪೈಸೆ ಕಿಮ್ಮತ್ತು ಕೂಡ ಅವರು ಕಂಪ್ನಿಗಳು, ಟೆಲಿಕಾಂ ಕಂಪ್ನಿಗಳು ಕೊಡೋದಿಲ್ಲ ಅನ್ನೋದಕ್ಕೆ ಇದೇ ಉದಾಹರಣೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇರ್ತೀನಿ, BSNLಗೆ ಸುಮಾರು ಜನ ಶಿಫ್ಟ್ ಆಗಿ ಅಂದ್ಬಿಟ್ಟು. ಯಾಕಂದ್ರೆ BSNL ನೆಟ್ವರ್ಕ್ ಜಾಸ್ತಿ ಶಿಫ್ಟ್ ಆಗ್ತೀರಾ ಅಷ್ಟು ಏನಾಗುತ್ತೆ, ನೆಟ್ವರ್ಕ್ ಇಂಪ್ರೂವ್ ಆಗುತ್ತೆ. ಸೊ ಜನಗಳೇ ನೆಟ್ವರ್ಕ್ ಇಂಪ್ರೂವ್ ಆಗಿಲ್ಲ, ಫೀಡ್ಬ್ಯಾಕ್ ಬರಲಿಲ್ಲ, ಜನಗಳು ಅವರಿಗೆ ನೆಟ್ವರ್ಕ್ ಇಂಪ್ರೂವ್ ಮಾಡಿ ಅಂತ ಫೀಡ್ಬ್ಯಾಕ್ ಮಾಡಲಿಲ್ಲ, ಒತ್ತಾಯ ಮಾಡಲಿಲ್ಲ ಅಂತಂದ್ರೆ ಅವ್ರ ನೆಟ್ವರ್ಕ್ನ ಇಂಪ್ರೂವ್ ಮಾಡೋದಿಲ್ಲ. ಸೊ ಅದಕ್ಕೋಸ್ಕರ ಗೌರ್ಮೆಂಟ್ ಕಂಪನಿ ಆಗಿರೋದ್ರಿಂದ BSNL ಎಷ್ಟು ಜನ ಒಂದು ಸಿಮ್ನ ಲೈಕ್ ನೆಟ್ವರ್ಕ್ ಸಿಕ್ಕಿಲ್ಲ ಅಂತಂದ್ರೂ ಕೂಡ ನೀವು ಫೀಡ್ಬ್ಯಾಕ್ ಕೊಡ್ಬೋದು. ಅವ್ರಿಗೆ ಕಾಲ್ ಮಾಡಿ, ಕಸ್ಟಮರ್ಗೆ ಕಾಲ್ ಮಾಡಿ ಹೇಳ್ಬೋದು, ಕಸ್ಟಮರ್ ಕೇರ್ಗೆ ಲೈಕ್ ಈ ಒಂದು ಏರಿಯಾದಲ್ಲಿ ನೆಟ್ವರ್ಕ್ ಸಿಗ್ತಾ ಇಲ್ಲ. ಸೊ ಆ ರೀತಿ ಪದೇ ಪದೇ ಕಾಲ್ಗಳು ಹೋಗೋದ್ರಿಂದ ಅವರು ಆ ಒಂದು ನೆಟ್ವರ್ಕ್ ಅನ್ನ ಪ್ರೊವೈಡ್ ಮಾಡುವಂತ ಕೆಲಸನ ಮಾಡ್ತಾರೆ. ಸೊ ಓನ್ಲಿ ವಾಯ್ಸ್ ಕಾಲ್ ಕೂಡ ಅದರಲ್ಲಿ ತುಂಬಾ ಕಮ್ಮಿನೇ ಇದೆ. ಸೊ ಅದಕ್ಕಾಗಿ ಏನಿದೆ, ಟೆಲಿಕಾಂ ರೆಗ್ಯುಲೇಟರಿ ಆಫ್ ಇಂಡಿಯಾ ಏನಿದೆ, ಸೊ ಅವರು ಒಂದು ಆದೇಶನ ಹೊರಡಿಸಿದ್ರು. ಅದಕ್ಕೆ ಟೆಲಿಕಾಂ ಕಂಪನಿಗಳಿದೆ ಡೋಂಟ್ ಕೇರ್ ಅಂತ. ಸೊ ಇದಕ್ಕೆ ನಿಮ್ಮ ಅಭಿಪ್ರಾಯ, ಅನಿಸಿಕೆ ಏನು ಅಂದ್ಬಿಟ್ಟು ವಿಡಿಯೋದ ಕೆಳಗಡೆ ಕಮೆಂಟ್ ಅನ್ನ ಮಾಡಿ ತಿಳಿಸಬಹುದು ಗೈಸ್.